ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದ್ರೆ ನೆಮ್ಮದಿಯಾಗಿರ್ಬೇಕು ಎಂದಿದ್ದ ದರ್ಶನ್ ಬಾಳಲ್ಲೇ ನೆಮ್ಮದಿ ಇಲ್ಲದಂತಾಗಿದೆ. ದಿಂಬು ಹಾಸಿಗೆಗೂ ಕೋರ್ಟ್ನಲ್ಲಿ ಪರಿಯಾಗಿ ದಾಸ ಬೇಡಿದ್ದು ಕೋರ್ಟ್ ಅಸ್ತು ಅಂದಿದೆ. ಇದಕ್ಕೂ ಮುನ್ನ ವಿಚಾರಣೆ ವೇಳೆ ನನ್ಗೆ ಸ್ವಲ್ಪ ಪಾಯ್ಸನ್ ಕೊಟ್ಬಿಡಿ ಅಂತಲೂ ಕೇಳಿದ್ದಾನೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಹೇಗೆ ಪಬ್ಬು, ಪಾರ್ಟಿ, ಮೋಜು, ಮಸ್ತಿ, ಡ್ಯಾನ್ಸ್, ಬೂರಿ ಭೋಜನ ಅಂತ ಸುಖದ ಸುಪ್ಪತ್ತಿಗೆಯ ಜೀವನ ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಎಲ್ಲ ರೀತಿಯಿಂದಲೂ ಐಷಾರಾಮಿ ಲೈಫ್ ಲೀಡ್ ಮಾಡ್ತಿದ್ದ ಕೊಲೆ ಆರೋಪಿ ದಾಸ ಇದೀಗ ವಿಷ ಕೇಳೋ ಹಂತಕ್ಕೆ ಬಂದಿದ್ದಾನೆ. ಇದ್ರೆ ನೆಮ್ಮದಿಯಾಗಿರಬೇಕು ಎಂದಿದ್ದವನ ನೆಮ್ಮದಿಯೇ ಹಾಳಾಗಿ ಹೋಗಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ನೆಮ್ಮದಿಯನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಕಸಿದುಕೊಂಡಿದೆ. ಜೈಲೂಟ ಒಗ್ಗದೆ ದಾಸ ಮಂಕಾಗಿದ್ದಾನೆ. ಈ ಹಿಂದೆ ರಾಜಾತಿಥ್ಯ ಪಡೆದಿದ್ದ ದಾಸ ಇದೀಗ ಅಕ್ಷರಶಃ ನರಕ ದರ್ಶನ ಅನುಭವಿಸುತ್ತಿದ್ದಾನೆ. ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆ ಜೈಲು ಸಿಬ್ಬಂದಿ ಕಟ್ಟುನಿಟ್ಟಿನ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ವಿಲ ಒದ್ದಾಡ್ತಿರೋ ದರ್ಶನ್ ಸೆರೆಮನೆ ವಾಸ ಅನುಭವಿಸಲಾಗದೆ ಸೊರಗು ಹೋಗಿದ್ದಾರೆ. ಅದ್ಯಾವ ಪರಿ ಅಂದ್ರೆ ವಿಚಾರಣೆ ವೇಳೆ ನ್ಯಾಯಾಧೀಶರ ಬಳಿ ಸ್ವಾಮಿ ಸ್ವಲ್ಪ ವಿಷ ಕೊಟ್ಟು ಬಿಡಿ ಅಂತ ದರ್ಶನ್ ಅಂಗಲಾಚಿದ್ದಾನೆ. ಸ್ವಾಮಿ, ನನಗೆ ಸ್ವಲ್ಪ ಪಾಯ್ಸನ್ ಕೊಡಿ. ನಾನು ಬಿಸಿಲು ನೋಡಿದೆ 30 ದಿನ ಆಗಿದೆ. ಕೈಯೆಲ್ಲ ಫಂಗಸ್ ಬಂದಿದೆ. ಬೇರೆ ಯಾರಿಗೂ ಬೇಡ, ನನಗೆ ಮಾತ್ರ ಪಾಯ್ಸನ್ ಕೊಡಿ. ಹಾಗೆಲ್ಲ ನೀವು ಕೇಳುವಂತಿಲ್ಲ. ಜೈಲು ಅಧಿಕಾರಿಗಳಿಗೆ ಯಾವ ಆದೇಶ ನೀಡಬೇಕು ನೀಡುತ್ತೇವೆ. ಸರಿ ಸ್ವಾಮಿ. ಕಳೆದ 27 ದಿನಗಳಿಂದ ಜೈಲುವಾಸ ಅನುಭವಿಸಲಾಗದೆ ಕರಗಿರೋ ದಾಸ ಬೆಳಗ್ಗೆ ವಿಚಾರಣೆ ವೇಳೆ ದಿಂಬು ಹಾಸಿಗೆ ನೀಡ್ತಿಲ್ಲ. ನನಗೆ ಸ್ವಲ್ಪ ಪಾಯ್ಸನ್ ಬೇಕು, ಬೇರೆ ಯಾರಿಗೂ ಬೇಡ, ನನಗಷ್ಟೇ ವಿಷ ಬೇಕು. ಬಿಸಿಲು ನೋಡಿ 1 ತಿಂಗಳು ಆಗೋಗಿದೆ, ಕೈಗಳು ಫಂಗಸ್ ಆಗಿವೆ ಅಂತ ಬೇಡಿಕೊಂಡಿದ್ದ. ಮಧ್ಯಾಹ್ನ 3 ಗಂಟೆಗೆ ಆದೇಶ ನೀಡಿದ ಕೋರ್ಟ್ ಹೆಚ್ಚುವರಿ ಹಾಸಿಗೆ ದಿಂಬು ನೀಡಲು ದರ್ಶನ್ ಕೋರಿದ್ದ ಅರ್ಜಿಯನ್ನ ನ್ಯಾಯಾಲಯ ಪುರಸ್ಕರಿಸಿದೆ. ಜೈಲಿನ ಕೈಪಿಡಿ ಅನುಸರಿಸುವಂತೆ ಬೆಂಗಳೂರಿನ 57ನೇ CCH ಕೋರ್ಟ್ ಸೂಚಿಸಿದೆ. ಕೈದಿಯ ಹಕ್ಕುಗಳನ್ನು ಗೌರವಿಸಲು ಕೋರ್ಟ್ ಸೂಚಿಸಿದೆ. ಜೈಲಿನ ಕೈಪಿಡಿಯಂತೆ ಜೈಲಿನೊಳಗೆ ವಾಕಿಂಗ್, ವೈದ್ಯರ ಭೇಟಿ, ಸ್ವಂತ ಖರ್ಚಿನಲ್ಲಿ ಜೈಲಿನ ಅಂಗಡಿಗಳಲ್ಲಿ ತಿನಿಸು ಖರೀದಿಗೆ ಅನುಮತಿ ನೀಡಿ ಆದೇಶಿಸಿದೆ. ಅಲ್ಲದೆ ಪರಪ್ಪನ ಅಗ್ರಹಾರ ಜೈಲಿನೊಳಗೆ ಓಡಾಡಲು ಅನುಮತಿ ನೀಡಿದೆ. ಕೊಲೆ ಆರೋಪಿ ದರ್ಶನ್ನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ಗೆ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಬೆಂಗಳೂರಿನ 57ನೇ CCH ಕೋರ್ಟ್ ವಜಾಗೊಳಿಸಿದೆ. ದಾಸನನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸುವುದಕ್ಕೆ ಕೋರ್ಟ್ ನಿರಾಕರಿಸಿದೆ. ದಾಸ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸಲು ಸಕಾರಣಗಳಿಲ್ಲ ಅಂದಿರೋ ಕೋರ್ಟ್ ನಿಯಮ ಉಲ್ಲಂಘಿಸಿದರೆ ಜೈಲು IGP ಬೇರೆ ಜೈಲಿಗೆ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಬಹುದು ಅಂತಾನೂ ಆದೇಶಿಸಿದೆ. ಈ ನಡುವೆ ಸೆಪ್ಟೆಂಬರ್ 19ಕ್ಕೆ ದೋಷಾರೋಪವನ್ನ ಕೋರ್ಟ್ ನಿಗದಿಪಡಿಸಿದೆ. ಅಂದ್ರೆ ಸೆಪ್ಟೆಂಬರ್ 19ರಿಂದ ಸಾಕ್ಷಿಗಳ ವಿಚಾರಣೆ ನಡೆಯಲಿದೆ. ಕೋರ್ಟ್ನಲ್ಲಿ ಟ್ರಯಲ್ ಶುರುವಾದ್ರೆ ನರಳಿ ಹೋಗಿರೋ ದರ್ಶನ್ಗೆ ಮತ್ತಷ್ಟು ನರಕ ಗ್ಯಾರಂಟಿ. ರಮೇಶ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH